ಪದೇ ಏ ಪದೇ ಎಲ್ಲೋದೆ ಏ ಪದೇ ಏ ಪದೇ ಇವಳು ಬಾಯಿಗಿಟ್ಟಾಗ ಎಲ್ಲೆಲ್ಲಿ ಹೋಗ್ತಾಳೋ ಗೊತ್ತಿಲ್ಲ. ಸಲಿ ಕೂಗಿ ಕೂಗಿ ನನ್ನ ಗಂಟ್ಲೆಲ್ಲ ಒಣಗೋಗ್ಬಿಡತ್ತೆ. ನನಗೆ ಇದೇ ಗಟ್ಟಿ. ಅಬ್ಬಬ್ಬಬ್ಬಬ್ಬಬ್ಬ ಇಲ್ಲಿ ಕೇಳ ಕೂತ್ಕೊಳ್ಳೋಣ ಇಲ್ಲ ಮ್ಯಾ ಕೂತ್ಕೊಳ್ಳೋಣ, ಕೆಳ ಕೂತ್ಕೊಳ್ಳೋಣ ಇಲ್ಲ ಮ್ಯಾ ಕೂತ್ಕೊಳ್ಳೋಣ. ಈ ಪದ್ಯಗಿಂತ ಇದೇ ಕಿಕ್ಕು ಜಾಸ್ತಿ ಕೊಡತ್ತೆ. ಅದಕ್ಕೆ ನೀನೇ ನನ್ನ ಮೊದಲನೇ ಹೆಂಡ್ತಿ, ನನ್ನ ಮುದ್ದು ಹೆಂಡ್ತಿ. ನೀನು ನನಗೆ ಬೈಯಲ್ಲ, ಅದು ತಂದ್ಕೊಡು ಇದು ತಂದ್ಕೊಡು ಅಂತ ಕೇಳಲ್ಲ, ಬೆಳಗಾಯ್ತು ಅಂದರೆ ಬೈಯಲ್ಲ. ಅದಕ್ಕೆ ನೀನು ನನ್ನ ಮುದ್ದು ಮುದ್ದು ಹೆಂಡ್ತಿ ನೀನು. ನಿನ್ನನ್ನೇ ಮದುವೆ ಆಗಿ ಸಂಸಾರ ಮಾಡೋದಿದ್ದಿದ್ರೆ ನಿನ್ ಜೊತೆಲೆ ಆರಾಮಾಗಿ ಇದ್ಬಿಡ್ತಿದ್ದೆ. ಆ ಪೊದ್ದಿ ಎಲ್ಲಿಂದ ಬಂದ್ಲಪ್ಪ ನನ್ನ ಜೀವನಕ್ಕೆ. ಬಡ್ಡಿ ಬಡ್ಡಿ ಬಂಗಾರ ಮುಂತರ ಎಂಟ್ರಿ ಕೊಟ್ಬಿಟ್ಲು. ಎಂಟ್ರಿ ಕೊಡ್ದಾಗಿ ನಾನು ಮನೆಗೆ ತಂದ್ಕೊಟ್ರೆ ಮಾತ್ರ ನನ್ನ ಗಂಡ, ಇಲ್ಲ ಅಂದರೆ ಅಯ್ಯೋ ನನ್ನ ಬಾಳಿಗೆ ಯಾರಿಗೆ ಹೇಳ್ಕೊಳ್ಳೋಣ. ನನ್ನ ಗಂಡನೇ ಅಲ್ಲ ಅಂತ ಹೇಳ್ತಾಳಲ್ಲ, ಇವತ್ತು ಬರಲಿ ಆ ಪದಕ್ಕೆ ನಾನು ಹೆಂಗ್ ಬುದ್ಧಿ ಕಳಿಸ್ತೀನಿ ಅಂದ್ರೆ ಬರ್ಲಿ ಪದೇ. ಓಹೋ ಲೋ ಗೋವಿಂದ, ಏನ್ಲ ಕೈಯಲ್ಲಿ ಸಾರ ಹಿಡ್ಕೊಂಡು ಹಿಂಗೆ ಈ ಮಟ್ಟ ಕಂಟು ಪೂರ್ತಿ ಕುಡ್ಕೊಂಬಂದ್ಬಿಟ್ಟಿದ್ಯಲ್ಲೋ. ಅಪ್ಪಿ ತಪ್ಪಿ ಏನಾದ್ರೂ ನಿನ್ನ ಹೆಂಡತಿ ಪದ್ದಿಗೇನಾದ್ರೂ ಗೊತ್ತಾಯ್ತು ಅಂದ್ರೆ ಬುಟ್ಟಳ್ನ ನಿನ್ನ ಅಷ್ಟೆಯ ನಿನ್ನ ಚಾಕ್ನ ಮಾಡಿಕ್ಬಿಡ್ತಾಳೆಕಲ್ಲ. ನೀನು ಗೊತ್ತಿಲ್ವಲ್ಲ. ಅಬ್ಬಬ್ಬಬ್ಬಬ್ಬ ಅಪ್ಪಿ ತಪ್ಪಿ ನಮ್ಮ ಊರಿಗೆ ಬರೋ ಹೆಂಗಸರು ಪಕ್ಕದ ಊರಿಗೆ ಏನಾರ ಹೋಗಿದ್ರೆ ಎಷ್ಟೋ ನೆಮ್ಮದಿಯಾಗಿರ್ತಿತ್ತು ನಮ್ಮ ಜೀವನ. ಅದನ್ನ ಬಿಟ್ಬಿಟ್ಟು ಎಲ್ಲಿ ಬಂದು ಸೇರ್ಕೊಂಡ್ರಪ್ಪ ನಮ್ಮ ಊರಿಗೆ ಹೆಣ್ಮಕ್ಳು. ಅಬಾ ಬಾ 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 ಊರಲ್ಲಿರೋ ಹೆಂಗಸ್ರೆಲ್ಲ ನಾವು ಅವ್ರನ್ನ ನೋಡಿ ಗಡ 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 ಅಂತ ನಡ್ಕೊಂಡು ಸಾಯ್ತೀವಿ. ನೀನು ಅದ್ಯಾವ್ದು ಧೈರ್ಯವಂತಲ್ಲ, ನೀನು ಧೈರ್ಯವಂತಕಲ್ಲ, ನೀನು ಬರೇ ಧೈರ್ಯವಂತ. ಒಳಗೆ ಸೇರಿದರೆ ಗಂಡು, ಹುಡುಗಿ ಯಾಗುವಳು ಗಂಡು. ಅಲ್ಲ ಅಲ್ಲ, ಈ ಗೋವಿಂದು ಗಂಡು. ಐ ಆಮ್ ಸ್ಟಡಿ. ಏಯ್ ಯಾರೋ ನೀನು? ಲವ್ ಇದ್ಯಾಕ್ಲಾ ಯಾರು ಅನ್ನೋದನ್ನೇ ಮರ್ತೋಗ್ಬಿಟ್ಟಿದ್ಯಲ್ಲ. ಆ ಪಾರ್ಟಿ ನಿನ್ನ ತಲೆಗೆ ಕಿಕ್ಕು ಕೊಟ್ಬಿಟ್ಟೈತ್ಲ ಅದು ಸಾರಿ. ಎಷ್ಟಲ ದುಡ್ಡು ಕೊಟ್ಟೆ? ನಾನು ಕಲ ಪಾಪಣ್ಣ. ಲವ್ ಪಾಪಣ್ಣ ಕಲ ನೆನಪಿದ್ದೀನೋ ಅಥವಾ ನನ್ನನ್ನು ಹೊಗೆ ಹಾಕಿಸ್ಬಿಟ್ಟು ಹೆಂಗೆ? ಪಾಪಣ್ಣ 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 ಚಿನ್ನಣ್ಣ ಮಣ್ಣಣ್ಣ ನೀನೇ ನನ್ನ ಮುದ್ದು ಅಣ್ಣ. ಏನೇನೋ ಮಾತಾಡ್ತಿದ್ಯಲ್ಲ ನಿನ್ನ ಬಾಯಿಗೆ ಇಟ್ಟಾಕವನೆ. ಅಲ್ಲ ಈ ಹೆಂಡ್ತಿ ನಮ್ಮ ಮುದ್ದಾಡ್ಲ ಅಂತ ಹೇಳಿದ್ರೆ ಸಾರ ಇಟ್ಕೊಂಡು ನನ್ನ ಹೆಸರು ಇಟ್ಕೊಂಡು ಮುದ್ದಾಡ್ತಿದ್ಯಲ್ಲೋ ಬ್ಯಾವರ್ಸಿ. ಅಯ್ಯೋ ಇದು ಯಾರು ಬರೆದ ಕತೆಯೋ, ನನಗಾಗಿ ಬಂದ ವ್ಯತೆಯೋ. ಪಾಪಣ್ಣನ ಜೊತೆ ಎಳ್ಕೊಂಡು ಎಲ್ಕ್ 90 ಹೊಡ್ಕೊಂಡು ನನ್ನ ಜೀವನ ಎಳ್ಕೊಂಡು. ಪಾಪಣ್ಣ ಯಾಕಣ್ಣ ನನ್ನ ಜೀವನದ ಬಗ್ಗೆ ನನಗೇನೆ ಆಸೆ ಇಲ್ಲ ಕಣಣ್ಣ. ಅಂತ ಪದ್ದು ನಾ ಎಲ್ಲಿಂದ ಕಟ್ಕೊಂಡು ಬಂದೋ. ಅಯ್ಯೋ ಯಾಕಪ್ಪ ನನ್ನ ಜೀವನದ ಬಗ್ಗೆ ಕೇಳ್ತಾ ಇದೆಯಲ್ಲ. ಎಂಟಿ ಅವಳ ಅಜ್ಜಿನ ಬಡಿಯ. ಎಂಟಿನ ಎಲ್ಲಿ ಮುದ್ದಾಡೋದಿರ್ಲಿ, ಅವಳು ಹತ್ತಕ್ಕೆ ಹೋದ್ರೆ ಹಂಡು ಸುಟ್ಟ ಹಾಕ್ಬಿಡ್ತಾಳೆ. ಹಂಗೆ ಒದ್ದು ಈ ಮನೆಯಿಂದ ಆಚೆಗೆ ಹಾಕ್ಬಿಡ್ತಾಳೆ ಕಣೋ ಪಾಪಣ್ಣ. ನಾನು ಏನೋ ಮಾಡಿದೆ, ಕಟ್ಕೊಂಬಂದಿದ್ದೆ ತಪ್ಪಾಗೋಯ್ತೇನೋ ಪಾಪಣ್ಣ. ತಪ್ಪು ಮಾಡ್ಬಿಟ್ಟೆ. ಮಠ ಸೇರ್ಕೊಂಡಿದ್ರು ಪರವಾಗಿದ್ದಿಲ್ಲ ಪಾಪಣ್ಣ. ಈ ಕಡೆ ಸಂಸಾರಿಕರು ಅಲ್ಲ, ಈ ಕಡೆ ಸನ್ಯಾಸತ್ವನೂ ತಗೊಂಡಿಲ್ಲ ಕಣೋ ಪಾಪಣ್ಣ. ನನ್ನ ಜೀವನ ಹಿಂಗೆ ಮಧ್ಯದಲ್ಲಿ ಕೂತ್ಕೊಂಡು ಗಟ್ಟೆ ಮಾಡಿ ಆಡೋಂಗ ಆಗೋಗೈತಲ್ಲೋ ಪಾಪಣ್ಣ. ಏನೋ ಮಾಡೋದು. ಅಯ್ಯೋ ನನಗೆ ಈ ತರ ಬರಬಾರ್ದಿತ್ತು ಕಂಡ್ಲ ಪಾಪಣ್ಣ. ನೀನ್ ಹೇಳ್ತಿರೋದು ಒಂಚೂರು ದಿಟ್ಬೇಕಲ್ಲಪ್ಪ. ಆದ್ರೆ ಏನ್ ಮಾಡಕ್ಕಾಗದು, ಕಟ್ಕೊಂಡ್ ಬಂದ್ಬಿಟ್ಟಿದ್ಯಲ್ಲ. ಇವಾಗ ಬಿಟ್ಟೋಯ್ತೀನಿ ಅಂದ್ರೆ ಅವಳು ನಿನ್ನನ್ ಬಿಟ್ಟೋಳ, ನಿನ್ನನ್ ಬಿಟ್ಬಿಟ್ಟು ಬೇಕಾದ್ರೆ ಇರ್ತಾಳೆ. ಆಚ್ಕಾಕ್ಬಿಟ್ಟು ನೆಮ್ಮದಿಯಾಗೆ ಅವಳೇನ್ ತಲೆ ಕೆಡ್ಸ್ಕೊಳ್ಳಲ್ಲ ಕಣಪ್ಪ, ಗಟ್ಟಿಗಿತ್ತಿ. ಆಮೇಲೆ ಏನಿಲ್ಲ, ನಿನ್ ಜೀವನ ಬಟ್ಟೆ ಆಗೋಗೈತೆ. ಇವಾಗ್ಲೇನೆ ನುಚ್ಚು ಆಗೋಗೈತೆ. ಆಮೇಲೆ ಬಟ್ಟೆನೂ ಇರಲ್ಲ, ತೂತು ಬಟ್ಟೆನೂ ಇರಲ್ಲ. ಅಂತ ಪರಿಸ್ಥಿತಿ ಆಗೋಯ್ತೈತೆ. ಯಾಕೆ ಬೇಕು ಸುಮ್ಮನೆ ಓಲಲು, ನೆಮ್ಮದಿಯಾಗಿ ಹಟ್ಟಿ ಒಳಗಡೆ ಹೋಗಿ ಮುಲಿಕೋಗು. ಅವಳು ಬರೋಕ್ಕೂ ಮುಂಚೆ ಯಾಕೆ ಇಲ್ಲೇನೋ ಅನ್ಸುತ್ತೆ ಹಟ್ಟಿಲಿ. ಅಯ್ಯೋ ಈ ಗೋವಿಂದನಿಗೆ ನಿಂಗ್ ಬಂದೈತೆ ರೋಗ. ಕೊಯ್ಯಲ್ ಬೇರೆ ಬಾಟ್ಲಿ ಹಿಡ್ಕೊಂಡ್ ಬಂದ್ಬಿಟ್ಟವನೆ. ಅಬಾ ಬಾ 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 ಬಾ. ಅಯ್ಯೋ ಏನ್ಲ ಗೋವಿಂದ,
ಬಾಟ್ಲಿ ಅದು ದೊಡ್ಡ ಬಾಟ್ಲಿ ಹಿಡ್ಕೊಂಡ್ ಬಂದ್ಬಿಟ್ಟಿದೆ. ಅಯ್ಯೋ ನಿನ್ ಮಾಕೋಕೆ ಹಸು ಗಂಜ್ಲ ಹಾಕ್ಲಾ ನಿನಗೇನ್ಲ ಬತ್ತು ದೊಡ್ರಾಗ. ಲೋ ಪಾಪಣ್ಣ ಏನ್ಲ ನೀನು ಬೈಯದ್ ಬಿಟ್ಬಿಟ್ಟು ಅವ್ನ ಕೂಟ ಮಾತಾಡ್ಕೊಂಡು ನಿಂತಿದ್ಯಲ್ಲ. ಪುಟ್ಟಮ್ಮ ನನಗೇನು ಗೊತ್ತಿಲ್ಲ. ಅವನೇ ಯಾಕ್ಲ ಎಂಟಿ ಇಲ್ವಲ್ಲ ಅಂತ ಎಲ್ಲ ವಿಚಾರಿಸ್ಕೊತಿದ್ದೆ. ಅವನೇ ನೋಡು ಕುಡ್ಕೊಂಬಂದ್ಬಿಟ್ಟು ಸಾನೆ ಬೈದ ಕೂತಿದ್ದ ಎಂಟಿಗೆ. ಅದನ್ನೇ ಒಂಚೂರು ಅವ್ಳು ಬರೋಕ್ಕೂ ಮುಂಚೆ ಸರಿ ಮಾಡಮ್ಮ ಅಂತ ಮಾತಾಡ್ತಿದ್ದೆ. ಅದು ಬಿಟ್ರೆ ಇನ್ನೇನಿಲ್ಲ ಪುಟ್ಟಮ್ಮ, ನಂಗೂ ಅದಕ್ಕೂ ಏನೂ ಗೊತ್ತಿಲ್ಲ. ಅಯ್ಯೋ ಈ ಪುಟ್ಟಮ್ಮ ಇವಾಗಲೇ ಬರ್ಬೇಕಾಗಿತ್ತಾ? ಅಷ್ಟೇ ನನ್ನ ಕತೆ ಊರ ಬಟ್ಟೆ ಮಾಡ್ಬಿಡ್ತಾಳೆ. ನನ್ನ ಹೆಂಡ್ರಿಗೆ ಅವನು ಜೊತೆ ನಿಂತ್ಕೊಂಡಿದ್ದ ಮಾತಾಡ್ತಿದ್ದ ಅಂತೆಲ್ಲ ಚಾಡಿಪಾಡಿ ಹೇಳ್ಬಿಟ್ಟು ನನಗೂ ನಮ್ಮ ಮನೇಲಿ ಸಂಜೆ ಹೊತ್ತಿಗೆ ಬರೆ ಹಾಕಿಸಿದ್ರು ಹಾಕಿಸ್ಬಿಡ್ತಾಳೆ ಈ ಪುಟ್ಟಮ್ಮ. ನನಗೆ ಹಾಕ್ಬೇಕು, ನನಗೆ ಇವಾಗ ಹೊಟ್ಟೆ ಸರಿ ಇಲ್ಲ. ಪುಟ್ಟಮ್ಮ ನನಗೆ ಇವ್ನ ಬಗ್ಗೆ ಏನೂ ಗೊತ್ತಿಲ್ಲ. ನಾನು ಹಳ್ಳು ಕಡೆಗೆ ಹೋಗ್ಬೇ ಅಂತ ಬತ್ತಾ ಇದೆ ಅಷ್ಟೇ. ನೋಡು ನನಗೆ ಹೊಟ್ಟೆ ಯಾಕೋ ಗುಡುಗುಡು ಅಂತೈತೆ. ನಾನು ಹೊಂಟೆ ಕವ. ಬಿಟ್ರೆ ಏನಾಯ್ತು? ಏನ್ ತಿಂದೆ? ನಿನ್ನೆ ಏನ್ ತಿಂದೆ, ಇವತ್ತೇನೇ ತಿಂದೆ ಅಂತ ಬರೀ ತಲೆ ಒಳಗೆ ಕೈ ಹಾಕ್ಬಿಡ್ತಾಳೆ. ಅಯ್ಯೋ ಏನೋ ತಿಂದೆ, ಏನೋ ಗೊತ್ತಿಲ್ಲ, ಎಲ್ಲೋ ಕಾಲ್ದೊಳಗೆ ಹೋಗಿರ್ಬೇಕು. ಓ ಯಪ್ಪ ಆಯ್ತಲ್ಲ ಬತ್ತೀನಿರವ. ಅದು ಹೋಗಿ ಹಟ್ಟಿ ಬಾಕ್ಲ ಹಾಕೊಂಡು ಮಲಿಕಲ್ಲೇ ಕಪ್ಪಿ ಮುಡದೆ. ಹೆಂಗಸ್ರ ಕೈ ಸಿಕ್ಕಿದ್ರೆ ಹಣಗಾಯಿ ನೀರ್ಗಾಯಿ ಹಾಕೋದು ನೀನು. ಏನೋ ಕಿವಿ ಹೇಳ್ಬಿಟ್ಟು ಅಂದಲ್ಲ ಅದೇನೋ ಅಂತ ಕಾಣೆ. ಅಯ್ಯ ನೀನು ಮಾರಕ ಯೋಗ ನಿನ್ನ ನೋಡಿ ಇನ್ನೂ 10 ಜನ ಕಲೀಲಿ ಅಂತ ಕೈಯಲ್ಲಿ ಬಾಟ್ಲಿ ಹಿಡ್ಕೊಂಡ್ ಬಂದಿದ್ಯೇನೋ. ಅಯ್ಯ ನೀನು ಮಾಕೋಕೇಲೆ ಎತ್ತಾತ ಬಿಸಾಕ್ಬಿಟ್ಟು ಅಟ್ಟಿಗಳು ಓದಿಯ ಹೆಂಗ ಇಲ್ಲ ಅಂತ ತಲೆ ಮೇಲೆ 2 ಚೋಲಿ ಬಿನ್ಗೆ ತಗೊಂಡು ದಬ ಅಂತ ಊದ್ಬಿಡ್ತೀನಿ. ಏನೇ ಬಂದ್ರದು? ಇವಳೆಲ್ಲ ಉಂಟದ್ಲಿ ಇವಳು ಮೇ ಪದೇ ಎಲ್ಲಿಗೆ ಹೊಂಟೋಗಿದ್ಯಾ? ಅಯ್ಯೋ ಎಲ್ಲ ಇಲ್ವೇನೋ ಕಾಣೆ. ಇವಳಂತ ಅಲ್ಲಿ ಇಲ್ಲಿ ಅಲ್ಲಿ ಅಂತ ಬರೀ ಸುತ್ತಾಡದೆ ಐತೈತಲ್ಲ. ಇವನು ಈ ಪಾಟಿ ಕುಡ್ಕೊಂಡ್ ಬಂದವನೆ. ಅಯ್ಯಯ್ಯೋ ಅಯ್ಯೋ ನಾನು ಗುಲಾಬಿ ಬಣ್ಣದ್ದು ಇಲ್ಲಾಂದ್ರೆ ಬಿಳಿ ಬಣ್ಣದ್ದು ಇಲ್ಲಾಂದ್ರೆ ಹಳದಿ ಬಣ್ಣದ್ದು ನೈಟಿ ತಗೋಬೇಕು, ಚೆನ್ನಾಗಿರ್ತೈತೆ. ಇಲ್ಲ ಅವರು ನನ್ನ ಮುಂದೆ ಹಾಕೊಂಡು ಪೋಚ್ ಕೊಡ್ತಾರೆ. ನಾನು ಇಲ್ಲ ನೇರ್ಲ್ಯಾಂಡ್ ಬಣ್ಣದ್ದು ನನ್ ಚೆನ್ನಾಗೆ ಕಾಣಿಸುತ್ತಪ್ಪ. ನಾನು ಅದನ್ನೇ ಹಾಕತ್ತೀನಿ ತಗೋತೀನಿ. ಇದೇನಿದು ಅಡಿತವು ಇವ್ರೆ ಅಂತ ತಿಂತವ್ರೆ. ಪುಟ್ಟಮ್ಮ ಅಲ್ವಾ ಅದು? ಪುಟ್ಟಮ್ಮ ಅಯ್ಯ ಹುಚ್ಚ ಮುಡದೆ ಗಂಟೆ ಅನ್ಬಿಟ್ಬಿಟ್ಟು ಎಲ್ಲೇ ಹೋಗಿದ್ದೆ ನೋಡೆ ಕೈಯಲ್ಲಿ ಬಾಟ್ಲಿ. ಅದು ಎಷ್ಟು ದೊಡ್ಡ ಬಾಟ್ಲಿ. ಊರು ತುಂಬಾ ಹಿಡ್ಕೊಂಡು ಬಂದಾನ. ಅದನ್ನ ಎಲ್ಲರೂ ಅಕ್ಕಪಕ್ಕದವರೆಲ್ಲ ನೋಡಿ ನಾಳೆ ದಿನ ಅಬ್ಬಬ್ಬಬ್ಬ ಗಂಡು ಮಕ್ಕಳೆಲ್ಲ ಚಿಗುತ್ಕೊಂಡ್ಬಿಡ್ತಾವ ಕಣೆ, ಚಿಗುತ್ಕೊಂಡ್ಬಿಟ್ಟಾವು. ನೋಡು ಎಷ್ಟು ಧೈರ್ಯ ಮಾಡ್ಕೊಂಡು ಬಾಟ್ಲಿ ಹಿಡ್ಕೊಂಡು ಬಂದಾನ ಅವನು. ಪುಟ್ಟಮ್ಮ ಜಾಗ ಬಿಡು ಈ ಕಡೆಗೆ. ನನ್ನ ಮಗನಿಗೆ ಇವತ್ತು ಕೊಟ್ರೆ ನಾಳೆ ದಿನ ಎದಳಬಾರ್ದು, ಹಂಗ ಸರಿಯಾಗಿ ಬಾರಿಸ್ತೀನಿ. ಬಾರ್ಸು ಬಿಡಬಾರ್ದು. ಇವತ್ತು ದೊಡ್ಡ ಬಾಟ್ಲಿ ಹಿಡ್ಕೊಂಡ್ ಬಂದಾನ, ನೆಕ್ಸ್ಟ್ ಹಂಡೆ ಹಿಡ್ಕೊಂಡ್ ಬರ್ತಾನೆ ನೋಡ್ ಮತ್ತೆ. ಅಯ್ಯೋ ಬೇವರ್ಸಿ ಬಿಕನಾಸಿ ನಿನಗೇನೋ ಬಂದಿದೆ ದೊಡ್ಡ ರೋಗ. ಏನೋ ಕಡಿಮೆ ಮಾಡಿದ್ದೆ ಹೊತ್ತತ್ಗುನು ನನಗಿಲ್ಲ ಅಂದ್ರೂ ಅವ್ರ ಮನೆ ಹತ್ರ ನೋಡ್ಕೊಂಡು ಮಾಡ್ಕೊಂಡು ಏನೋ ಒಂಚೂರು ಅದು ಇದು ಅಂತ ತಂದ್ಕೊಂಡು ರುಚಿಯಾಗಿ ಅಡಿಗೆ ಮಾಡ್ಕೊಟ್ಟು ನನಗಿಲ್ಲ ಅಂದ್ರೂ ಅವ್ರ ಮನೆ ಹತ್ರ ಹೋಗಿ ನಾನು ಹೊಟ್ಟೆ ತುಂಬಾ ತಿನ್ಕೊಂಡು ನಿನಗೆ ಮನೇಲಿ ಚೆನ್ನಾಗಿ ಬೇಯಿಸ್ಕೊಡ್ತಿದ್ನಲ್ಲೋ ಬೇವರ್ಸಿ ನಿನಗೇನೋ ಬಂದಿದೆ ದೊಡ್ಡ ರೋಗ. ಅಯ್ಯೋ ನಿನ್ನ ಮನೆ ಕಾಯೋಗ. ಇವಳು ನೋಡ್ತಿದಂಗೆ ನಾನು ಕುಡ್ದಿರೋದೆಲ್ಲ ಹೇಳೋದು ಹೋಯ್ತೈತಲ್ಲಪ್ಪ. ಅಯ್ಯೋ ನನಗೆ ಇನ್ನೊಂದು ಸ್ವಲ್ಪ ಧೈರ್ಯ ಬೇಕು ಅಂದ್ರೆ ನಾನು ಮತ್ತೆ ಕುಡಿಬೇಕು. ಯಾಕೋ ಇವಳು ನೋಡ್ತಿದ್ದಂಗೆ ನನಗೆ ಕುಡ್ದಿರೋದೆಲ್ಲ ಎಳ್ದೋಯ್ತೈತಲ್ಲ. ಬಾಯಿಗೆ ಏನೋ ಇಟ್ಕೊಂಡಿದ್ಯಾ? ಬೇವರ್ಸಿ ಬಿಕನಾಸಿ ನಿನಗೇನೋ ಬಂದಿದೆ, ಬಾಯಿ ಬಿಟ್ಟು ಹೇಳು. ಯಾರು ಹೇಳಿ ಕೇಳಿ ಬಾಟ್ಲು ತಗೊಂಡ್ ಬಂದಿದ್ಯೋ? ಅಲ್ಲ ಕಣೋ, ನಾನು ನೈಟಿ ತಗೋಬರ್ಬೇಕು ಅಂತ ಆಸೆ ಪಡ್ತಿದ್ದೆ, ನೀನು ನೈಟಿ ಹಾಕೊಂಡೇ ಬರ್ತಿದ್ಯಲ್ಲ ಬಿಕನಾಸಿ. ಅದಂಗಲ್ಲ ಕಣೆತ್ಪದ್ದು. ಹಂಗೂ ಇಲ್ಲ ಹಿಂಗೂ ಇಲ್ಲ, ತಿರ್ಗಾ ಕಡ ನೀನೆಲ್ ತಿರ್ತೀಯ ಬಂದೇ ಇರು ನನ್ನ ಮಗ. ಬದ್ದು ಮುಂದುವರಿತದೆ. ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.